ಇದು ದೊಡ್ಡಸ್ಲಳ್ಳು, ಒಳ್ಳೆ ಕಾಡಹಣ್ಣು. ಈ ಥರ ಬಿದ್ಮೇಲೆ ಹಾಕೋದು, ಇದನ್ನು ಮರ ಹತ್ತಿ ಕೊಯ್ಯೋಕ್ಕಾಗಲ್ಲ. ಈ ಥರ ಬೀಳುತ್ತೆ, ಫ್ರೆಶ್ ಆಗಿ ಹಾಕ್ಕೊಂಡು ಹಂಗೆ ಒಂಚೂರು ಅಂಗಿಲ್ ಒರೆಸ್ಕೊಂಡು ಹಾಕೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಅಪರೂಪದ ಹಣ್ಣು. ನಿಮಗೆ ಬೆಂಗಳೂರು ಅಥವಾ ಅದರ್ ಸಿಟೀಸಲ್ಲಿ ಇದು ಸಿಗೋಕ್ಕೆ ಚಾನ್ಸೇ ಇಲ್ಲ. ಪ್ಯೂರ್ ಬೆಟ್ಟದಣ್ಣು. ಮಂಗಗಳು ತಿನ್ನುತ್ತವೆ, ಸ್ವಲ್ಪ ತೊಗರು, ಸ್ವಲ್ಪ ಸಿಹಿ, ಸಗದಾಗಿರುತ್ತೆ. ಸೊ ಮಂಗಗಳು ತಿನ್ನುತ್ತವೆ ಅಂದರೆ ನಾವು ಮಂಗಗಳು. ಓಕೆ, ಹಂಗೆ ಈಗ ನಾವು ಬಂದಿರೋದು ನೇರಳೆ ಮರಕ್ಕೆ. ನೇರಳೆ ಹಣ್ಣು ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ, ಆದರೆ ಈ ಟೇಸ್ಟ್ ಸಿಗಲ್ಲ. ಚೆನ್ನಾಗಿದೆ. ನಮ್ಮ ಪಿಳ್ಳನ್ನು ತಿಂತಿದ್ದಾಳೆ. ಟೇಸ್ಟ್ ನೋಡಿ. ಏನು ಹಣ್ಣಿದು? ಇದು ಪನ್ನೀರ್ಲು. ಇದು ಕಾಡು ಮಾವು, ತುಂಬ ರಸ 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 ಇರುತ್ತೆ. ಸಿಪ್ಪಲ್ಲಿ ಯಾವುದು ಕೆಮಿಕಲ್ ಇಲ್ಲ, ಆರಾಮಾಗಿ ಸಿಪ್ಪನ್ನು ತಿನ್ಬೋದು. ಇದು ಎಂಥ ಬೆರ್ರಿ, ನಾವು ಪಟ್ಲೆ ಹಣ್ಣು ಅಂತೀವಿ ನಮ್ಮ ಭಾಷೆಯಲ್ಲಿ. ಯಾವುದೋ ಬೆರ್ರಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಆನ್ಲೈನಲ್ಲಿ ಸಿಕ್ಕಾಪಟ್ಟೆ ರೇಟು, ತುಂಬ ರುಚಿ ಹಣ್ಣು. ಈಗ ಗುಡ್ಡ ಎಲ್ಲ ತಿರ್ಕೊಂಡು ಬಂದ್ವಿ, ಸುಸ್ತಾಗಿದೆ. ಒಂದು ಒಳ್ಳೆ ಫ್ರೆಶ್ ಆಗಿ ಕೊಯ್ದಿರೋ ಎಳ್ನೀರು ಕುಡಿಬೇಡ. ಗೊಡ್ಡು ನಾನು ಸ್ವಲ್ಪ ಪ್ರೋ ಲೆವೆಲ್ಲು, ಅದು ಹತ್ತಿ ಹೆಲ್ಪ್ ಮಾಡ್ತಾಯಿಲ್ಲ. ಏನ್ರಿ ನಗದು ನೋಡಿ ಎಷ್ಟು ಚೆನ್ನಾಗಿ ಹೆಚ್ಚು ನಾವು ಕೆತ್ತಿ ಹಿಂಗೆ ಎಸೆದಿರ್ತಾರೆ, ನಾವು ತಿನ್ನಬೇಕು, ಒಳ್ಳೆಯದು. ಈಗೆಲ್ಲ ತಿಂದು ಸ್ವೀಟ್ ಅನ್ನಿಸ್ತಾ ಇದ್ರೆ ಈ ಹಾಲನ್ನು ತಿಂದು ಬಾಯಿ ಚೆನ್ನಾಗಿ ಕೈ ಮಾಡ್ಕೊಬಿಟ್ಟು ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ. ನನಗೆ ಬೇಡ, ನೀವು ಬೇಕಾದ್ರೆ ತಿನ್ನಿ.